सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳಿನಲ್ಲಿ 12 ರಾಶಿಗಳ ಒಂದು ಮಾಸ ಭವಿಷ್ಯ ಹೇಗಿದೆ, ಯಾವ ಯಾವ ಗ್ರಹಗಳು ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧ ಗ್ರಹ ಅಷ್ಟಮದಲ್ಲಿದ್ದಾನೆ. ಅಯ್ಯೋ, ಅಷ್ಟಮದಲ್ಲಿದ್ದಾನಲ್ಲಪ್ಪ ಬುಧ ಅಂತ ಚಿಂತೆ ಮಾಡ್ಬೇಕು. ಯಾಕೆ ಚಿಂತೆ ಮಾಡ್ಬೇಕು ಅಂತಂದ್ರೆ, ಅಷ್ಟಮ ಅನ್ನೋದು ಭಯ, ಆತಂಕ. ಸಣ್ಣ ಸಮಸ್ಯೆ ದೊಡ್ಡ ಮಟ್ಟಕ್ಕಾಗತ್ತೆ. ನೋಡಿ, ರೋಗಸ್ಥಾನ 6ನೇ ಮನೆ ಆದ್ರೆ ರೋಗದ ಉಲ್ಬಣತೆ 8ನೇ ಮನೆ. ಯಾವುದೋ ಒಂದು ಕಾಯಿಲೆ ಇದೆ, ಸಣ್ಣದಾಗಿ ಏನೋ ಒಂದು ಸಣ್ಣ ಪುಟ್ಟ ಕಾಯಿಲೆ ಬಂದಿತ್ತು, ಅದು ಸಡನ್ ಆಗಿ ಜಾಸ್ತಿ ಆಗ್ಬಿಡುತ್ತೆ. ಇದು ಅಷ್ಟಮ ತೋರಿಸುತ್ತೆ. ಸದ್ಯಕ್ಕೆ ಬುಧ ಗ್ರಹ ಅಷ್ಟಮದಲ್ಲಿರೋದ್ರಿಂದ 14ನೇ ತಾರೀಕುವರೆಗೂ ಕನ್ಯಾ ರಾಶಿಯವ್ರ ಟೈಮ್ ಚೆನ್ನಾಗಿಲ್ಲ. ಏನಾಗ್ಬೋದು ಅದನ್ನು ಹೇಳ್ಬಿಡ್ತೀನಿ. ಮೊದಲನೇದಾಗಿ, ನಿಮ್ಮ ಆರೋಗ್ಯದಲ್ಲಿ ತೀವ್ರವಾದ ಸಮಸ್ಯೆ ಆಗುತ್ತೆ. ಎಲ್ರಿಗೂ ಅನ್ವಯ ಆಗಲ್ಲ. ಆಲ್ರೆಡಿ ಪ್ರಾಬ್ಲಮ್ ಇರೋರಿಗೆ ಇದು ಜಾಸ್ತಿ ಅನ್ವಯ ಆಗುತ್ತೆ. ಯಾಕಂದ್ರೆ ಕೆಲವರು ತುಂಬಾ ಆರೋಗ್ಯವಾಗಿರ್ತಾರೆ. ಕೆಲವರ ಆರೋಗ್ಯದ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ಅವ್ರ ಜಾತಕದಲ್ಲಿ ಅವರ ರಾಶ್ಯಾಧಿಪತಿ ಲಗ್ನಾಧಿಪತಿ ತುಂಬಾ ಪವರ್ಫುಲ್ ಆಗಿದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಸರಿ, ಇನ್ ಕೆಲವ್ರಿಗೆ ಅವರ ಜಾತಕದಲ್ಲಿ ಕೆಲವೊಂದು ಗ್ರಹಗಳು ವೀಕ್ ಇದ್ರು ಕೂಡ, ಕೆಲವೊಂದು ಹೆಲ್ತ್ ಇಶ್ಯೂಸ್ ಬಂದ್ರು ಕೂಡ ಅವರು ತಮ್ಮ ಅನಾರೋಗ್ಯ ಸಮಸ್ಯೆಗಳನ್ನ ಅವರ ದಿನಚರಿಯಲ್ಲಿ ಒಳ್ಳೊಳ್ಳೆ ಅಭ್ಯಾಸಗಳಿಂದ ನಿವಾರಣೆ ಮಾಡ್ಕೊಳ್ತಾ ಇರ್ತಾರೆ. ಕೆಲವರು ರೆಗ್ಯುಲರ್ ಆಗಿ ಯೋಗ ಮಾಡ್ತಾರೆ. ನೋಡಿ, ಯೋಗ ಮಾಡೋದು ಎಷ್ಟು ಒಳ್ಳೆ ವಿಚಾರ ಅಂದ್ರೆ, ಯೋಗ ಅನ್ನೋದು ಒಂಥರ ದೈವ ವಿದ್ಯೆ. ಅದು ಕೂಡ ನೀವೇನೇ ಒಂದು ವ್ಯಾಯಾಮ ಇತ್ಯಾದಿಗಳನ್ನ, ವಾಕಿಂಗ್ ಎಲ್ಲ ಮಾಡಿದ್ರು ಕೂಡ ಯೋಗಕ್ಕೆ ಸಮ ಆಗಲ್ಲ. ಯಾಕಂದ್ರೆ ಯೋಗ ಅದು ನಿಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಕೆಮಿಕಲ್ಸ್ ನ ರಿಮೂವ್ ಮಾಡೋದಷ್ಟೇ ಅಲ್ಲ, ನಿಮ್ಮ ಮನಸ್ಸಿನಲ್ಲಿರುವ ನೆಗೆಟಿವ್ ಕೆಮಿಕಲ್ಸ್ ರಿಮೂವ್ ಮಾಡುತ್ತೆ, ನೆಗೆಟಿವ್ ಆಲೋಚನೆಗಳನ್ನು ರಿಮೂವ್ ಮಾಡುತ್ತೆ. ಯಾಕಂದ್ರೆ ಯೋಗದಲ್ಲಿ ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್. ಪ್ರಾಣಾಯಾಮ, ಪ್ರಾಣ, ಈ ಪ್ರಾಣಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ, ಪ್ರಾಣ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಪ್ರಾಣ ಶಕ್ತಿ ಜಾಸ್ತಿ ಆದ್ರೆ ಆಯುಷ್ಯ ವೃದ್ಧಿ ಆಗುತ್ತೆ. ಹಾಗಾಗಿ ಯೋಗ ಯಾರು ಮಾಡ್ತಾ ಇರ್ತಾರೆ ನೋಡಿ, ಅವ್ರ ಜಾತಕದಲ್ಲಿ ಅವ್ರ ರಾಶ್ಯಾಧಿಪತಿ ಲಗ್ನಾಧಿಪತಿ ವೀಕ್ ಆಗಿದ್ರು ಅವ್ರ ಹೆಲ್ತ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದನ್ನ ನಾನು ಕೆಲವೊಂದು ಜಾತಕಗಳನ್ನ ಅನಲೈಸ್ ಮಾಡಿನೇ ಹೇಳ್ತಾ ಇರೋದು. ಕೆಲವ್ರ ಜಾತಕದಲ್ಲಿ ತುಂಬಾ ಗ್ರಹಗಳು ವೀಕ್ ಇದ್ರು ಕೂಡ ಅವ್ರ ಹೆಲ್ತ್ ತುಂಬಾ ಚೆನ್ನಾಗಿ ಇರುತ್ತೆ. ಯಾಕಂದ್ರೆ ಅವ್ರು ಯೋಗ ಮಾಡ್ತಿರ್ತಾರೆ. ಇದು ಪರಮಾತ್ಮನ ಬಳುವಳಿ. ಒಬ್ಬ ಯೋಗ ಮಾಡ್ತಿದ್ದಾರೆ ಒಬ್ರು ಅಂತಂದ್ರೆ ಅವ್ರ ದೇವರಿಗೆ ಹತ್ತಿರವಾಗಿದ್ದಾರೆ ಅಂತಾನೆ ಅರ್ಥ. ಯಾಕಂದ್ರೆ ಇದು ಕೂಡ ಆಧ್ಯಾತ್ಮದಲ್ಲೇ ಬರುತ್ತೆ. ಹಾಗಾಗಿ ಈ ತರ ನೀವೇನಾದ್ರೂ ಮಾಡ್ತಾ ಇದ್ದೀರಂದ್ರೆ ನಿಮ್ಗೆ ಏನ್ ತೊಂದರೆ ಆಗಲ್ಲ. ಈ ನಾರ್ಮಲ್ ಆಗಿ ಅಯ್ಯೋ ನನ್ಗೆ ಆ ಸಮಸ್ಯೆ, ಈ ಸಮಸ್ಯೆ, ಶುಗರ್ ಇದೆ, BP ಇದೆ, ಕೈ ನೋವು, ಮೈ ನೋವು, ವಾರಕ್ಕೊಂದೊಂದ್ ತರದ ಕಾಯಿಲೆಗಳು ಬರ್ತಾ ಇರುತ್ತೆ ಕೆಲವ್ರಿಗೆ. ಅಂಥವ್ರಿಗೆ ಮಾತ್ರ ಈ ತಿಂಗಳು ತುಂಬಾ ಡೇಂಜರ್. ಏನ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಅದು ಸಡನ್ ಆಗಿ ಉಲ್ಬಣ ಆಗುತ್ತೆ. ಶುಗರ್ ಇತ್ತು ಅಂದ್ರೆ ಸಡನ್ ಆಗಿ ಜಾಸ್ತಿ ಆಗುತ್ತೆ. BP ಇರೋರು ಮಾತ್ರ ಬಹಳ ಬಹಳ ಹುಷಾರಾಗಿರುತ್ತೆ. 8ನೇ ಮನೆಯಲ್ಲಿ ಕುಜ ಮತ್ತು ರವಿ ಸೇರ್ಕೊಂಡಿದ್ದಾರೆ. ರವಿ ಮೊದ್ಲೇ BP-ಗೆ ಕಾರಕ, ಉಚ್ಚ ಕ್ಷೇತ್ರದಲ್ಲಿ ಬೇರೆ ಇದ್ದಾನೆ, ಆಶ್ರಮದಲ್ಲಿ. ಹೇಳ್ಬೇಕಾ, ಸಡನ್ ಆಗಿ BP ರೈಸ್ ಆಗುತ್ತೆ. ಬಟ್ ತಮಾಷೆ ವಿಚಾರ ಅಲ್ಲ, ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾರಿಗೆ BP ಇದೆ ಕನ್ಯಾ ರಾಶಿ ಅವರಿಗೆ ತುಂಬಾ 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 ಕೇರ್ಫುಲ್ ಆಗಿರಿ. ಏನ್ ಬೇಕಾದ್ರೂ ಪ್ರಾಬ್ಲಮ್ ಆಗ್ಬೋದು. BP ನಾರ್ಮಲ್ ಕಾಯಿಲೆ ಅಲ್ಲ, ಹಂಗಂತ ತುಂಬಾ ದೊಡ್ಡದು ಅಲ್ಲ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಲೋ BP ಇದೆ ಅಂತಂದ್ರು ಕೂಡ ತುಂಬಾ ಹುಷಾರಾಗಿರಿ. ಲೋ BP, ಹೈ BP 2 ತರ ಸಮಸ್ಯೆ ಇರೋರು ಕೂಡ, ಏನು ಇಲ್ಲ ಅನ್ನೋರ್ಗೂ ಆಗತ್ತೆ. ರಕ್ತದೊತ್ತಡ ಆಗುವಂಥದ್ದು, ರಕ್ತದಲ್ಲಿ ರಕ್ತಹೀನತೆ, ಕೆಲವರಿಗೆ ರಕ್ತ ತುಂಬಾ ಕಮ್ಮಿ ಆಗೋದು, ಇಮ್ಯುನಿಟಿ ತುಂಬಾ ಕಮ್ಮಿ ಆಗೋದು, ಸುಸ್ತಾಗೋದು, ನರಗಳಲ್ಲಿ ವೀಕ್ನೆಸ್, ಬ್ಯಾಕ್ ಪೈನ್ ಇರೋರಿಗೆ ಬ್ಯಾಕ್ ಪೈನ್ ಜಾಸ್ತಿ ಆಗುತ್ತೆ. ಈ ತರ ಒಂದಿಷ್ಟು ಹೆಲ್ತ್ ಇಶ್ಯೂಸ್, ಇದೆಲ್ಲದರ ಮಧ್ಯದಲ್ಲಿ ವಿಪರೀತ ತಲೆನೋವು, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಈ ಎಲ್ಲ ಸಮಸ್ಯೆಗಳು. ಇದರಿಂದ ನಿಮಗೆ ನಿಮ್ಮ ತುಂಬಾ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. 14ನೇ ತಾರೀಕುವರೆಗೂ ಯಾವ ಕೆಲಸನೂ ಮೂವ್ ಆಗೋಲ್ಲ. ಅಯ್ಯೋ ಬೇಗ ಆಗ್ತಾ ಇಲ್ವಲ್ಲಪ್ಪ, ಮಾಡ್ಬೇಕು, ಬಟ್ ಅಷ್ಟು ಅರ್ಜೆಂಟ್ ಅಲ್ಲಿ ಮಾಡ್ಬೇಕು, ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ ಒದ್ದಾಡ್ತೀರಾ.
ಬೇಗ ಆಗ್ಬೇಕು, ನನ್ನ ಕೆಲಸಗಳು ಸಕ್ಸಸ್ ಆಗ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತೀರಾ. ಬಟ್ ಪ್ರಯತ್ನ ಅಷ್ಟೇ, ಫಲ ಇಲ್ಲ. ಕೆಲಸ ಮುಂದಕ್ಕೆ ಒಂದು ಹೆಜ್ಜೆನೂ ಮೂವ್ ಮಾಡಕ್ಕಾಗಲ್ಲ. ಬಿಕಾಸ್ ನಿಮ್ಗೆ ಪದೇ 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 ಹೆಲ್ತ್ ಇಶ್ಯೂಸ್, ರಾತ್ರಿ ಇಡೀ ನಿದ್ದೆ ಮಾಡಿರಲ್ಲ, ಹಗಲು ನಿದ್ದೆ ತೂಕುಡಿಕೆ ಬರ್ತಾ ಇರುತ್ತೆ. ನಿದ್ದೆ ಯಾಕೆ ಮಾಡಲ್ಲ ಅಂದ್ರೆ ನಿದ್ದೆ ಬರ್ತಾ ಇಲ್ಲ. ಬುಧನ್ ಜೊತೆ ರವಿ ಕುಜ ಮೇಷರಾಶಿಯಲ್ಲಿ ಅಗ್ನಿತತ್ವ ರಾಶಿ, ಅಗ್ನಿತತ್ವ ದೇಹದಲ್ಲಿ ಹೆಚ್ಚಾದಾಗ್ಲೂ ಕೂಡ ನಿದ್ರೆ ಬರಲ್ಲ. ಸೊ ಈ ತರ ಒಂದಿಷ್ಟು ಸಮಸ್ಯೆಗಳು, ಹಾಗಾಗಿ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತೆ. ಇದು ಯಾವಾಗ ಸರಿ ಹೋಗುತ್ತೆ ಅಂದ್ರೆ 15ನೇ ತಾರೀಕು ಮೇಲೆ ಸರಿ ಹೋಗುತ್ತೆ. 15ನೇ ತಾರೀಕಿಗೆ ಕುಜ ಅಲ್ಲೇ ಇರ್ತಾನೆ, ಆದ್ರೆ 15ನೇ ತಾರೀಕು ಮೇಲೆ ರವಿ ಮತ್ತು ಬುಧ ಗ್ರಹ ಭಾಗ್ಯ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿಂದ ನಿಮ್ ಕೆಲಸ ಮೂವ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಲ್ಲಿಂದ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಕಮ್ಮಿ ಆಗತ್ತೆ. ಆ ನಿದ್ರಾಹೀನತೆ ಆಗಿರ್ಬೋದು, ಮತ್ತೊಂದು ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಅಲ್ಲಿವರೆಗೂ ನೀವು ಪರಿಹಾರ ಮಾಡ್ಲೇಬೇಕು. ಯಾಕಂದ್ರೆ ಇನ್ನು ಇವಾಗ ನಾನು ಭವಿಷ್ಯ ಹೇಳ್ತಾ ಇರೋದು ಏಪ್ರಿಲ್ 15ರಿಂದ ಸ್ಟಾರ್ಟ್. ಬುಧ ಮತ್ತು ರವಿ ಕುಜ ಇವರೆಲ್ಲ ಒಂದೇ ಮನೇಲಿ ಇರ್ತಾರೆ 1 ತಿಂಗಳು, ಮೇ 15ರವರೆಗೂ. ಅಲ್ಲಿವರೆಗೂ ನಿಮ್ ಕೆಲಸಗಳಲ್ಲಿ ತುಂಬಾ ಅಡೆತಡೆಗಳು, ಏನ್ ಮಾಡಕ್ ಹೋದ್ರು ಪ್ರಾಬ್ಲಮ್. 15ನೇ ತಾರೀಕು ಮೇಲೆ ಚೆನ್ನಾಗಿದೆ. ನೆಕ್ಸ್ಟ್ ನಿಮ್ಗೆ ಧನಾಧಿಪತಿ ಶುಕ್ರ ದಶಮದಲ್ಲಿ ಇದ್ದಾನೆ, ಶುಭ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ. ಇವಾಗಿನ ಕೆಲಸ ಮೂವ್ ಆಗ್ತಾ ಇಲ್ಲ, ಆದ್ರೆ ಹಿಂದೆ ಮಾಡಿರ್ತಿರಲ್ಲ ಕೆಲಸ, ಅದ್ರದ್ದು ಹಣ ನಿಮ್ ಕೈಗೆ ಬರುತ್ತೆ. ಬಿಸ್ನೆಸ್ ಏನು ಮಾಡಿರ್ತೀರ ಮುಂಚೆಯಿಂದ, ಅದ್ರದ್ದು ಹಣ ಬರುತ್ತೆ. ಹಾಗಾಗಿ ಕೈಗೆ ದುಡ್ಡು ಬರ್ತಾ ಇರುತ್ತೆ. ದುಡ್ಡಿನ ವಿಷಯದಲ್ಲಿ ಏನು ಸಮಸ್ಯೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಕುಟುಂಬ ಸ್ಥಾನಕ್ಕೆ ರವಿ ಬುಧ ಮತ್ತು ಕುಜ 3 ಗ್ರಹಗಳು ನೋಡ್ತಿರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪ, ಜಗಳ ಆಗ್ತಾ ಇರುತ್ತೆ, ಸಣ್ಣ ಪುಟ್ಟದ್ದು. ದೊಡ್ಡ ಮಟ್ಟದಲ್ಲಿ ಏನಲ್ಲ, ಸಣ್ಣ ಪುಟ್ಟದ್ದು. ಯಾಕಂದ್ರೆ ದೃಷ್ಟಿ, ಅದೇ ಗ್ರಹಗಳು ಇರೋದು ಬೇರೆ, ಆ ಗ್ರಹಗಳ ದೃಷ್ಟಿ ಬೇರೆ. ದೃಷ್ಟಿ ಅಂದಾಗ ಒಂದು 50% ಕಮ್ಮಿ ಮಾಡ್ತಾರೆ. ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿದ್ದಾನೆ. ನಿಮ್ಮ ಮಿತ್ರರಿಂದ ಸ್ವಲ್ಪ ಏನಾದ್ರೂ ಸಮಸ್ಯೆ ಆಗ್ಬೋದು, ಸ್ವಲ್ಪ ಹುಷಾರಾಗಿರಿ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಫ್ರೆಂಡ್ಸ್ ಅಂದ್ರೆ ಎಲ್ಲಾ ಹೇಳ್ಕೊತಾರೆ. ಅದ್ರಲ್ಲೂ ಕನ್ಯಾ ರಾಶಿಯವರಂತೂ ಮಾತಲ್ಲಿ ಮುಂದು ಅಂದ್ರೆ ಅವ್ರದ್ದು ಪ್ರಾಬ್ಲಮ್ ಏನಂದ್ರೆ, ಕನ್ಯಾ ರಾಶಿಯವರು ಎಲ್ಲರನ್ನೂ ನಂಬ್ತಾರೆ. ಯಾರಾದ್ರೂ ಅಯ್ಯೋ ಪಾಪ ಅನ್ಬಿಟ್ರೆ, ಅಯ್ಯೋ ಪಾಪ ಅನ್ಬಿಟ್ಟು ನೀವು ಎಲ್ಲ ಪ್ರತಿಯೊಂದು ಯಾರೋ ಒಬ್ರು ಹೊಸ ಸ್ನೇಹಿತರು ಸಿಕ್ಬಿಟ್ರು ಅನ್ಬಿಟ್ರೆ, ಅವ್ರು ಚೆನ್ನಾಗಿ ಮಾತಾಡ್ಸಿದ್ರೆ ನಿಮ್ಮ ಕಂಪ್ಲೀಟ್ ಜೀವನದ ಎಲ್ಲಾ ವಿಚಾರನ ಅವ್ರ ಹತ್ರ ಹೇಳ್ಬಿಟ್ಟು ಎಲ್ಲ ಸಮಾಧಾನ ಆಗುತ್ತೆ. ಬಟ್ ಇದು ಎಷ್ಟು ತಪ್ಪು ಗೊತ್ತಾ? ಒಬ್ಬ ವ್ಯಕ್ತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಅವ್ರ ಹತ್ರ ಹೇಳ್ಕೊಳ್ಳೋದು ತುಂಬಾ ತುಂಬಾ ದೊಡ್ಡ ತಪ್ಪು. ಕನ್ಯಾ ರಾಶಿಯವರು ಬಹುಪಾಲು ಜನ ಹೀಗೆ ಮಾಡ್ತಾರೆ. ಅದಕ್ಕೆ ಯಾವಾಗ್ಲೂ ಕನ್ಯಾ ರಾಶಿಯವ್ರಿಗೆ ನಿಮ್ಮ ಭಾವನೆಗಳಿಗೆ ಪೆಟ್ಟು ಬೀಳ್ತಾ ಇರುತ್ತೆ. ನಿಮಗ್ ಸಿಗುವಂತಹ ಮಿತ್ರರು ಯಾರು ಒಳ್ಳೆಯವರೇ ಆಗಿರ್ತಾರೆ, ಎಲ್ಲರೂ ಒಳ್ಳೆಯವರಾಗಿರ್ತಾರೆ ಅನ್ಕೋಬೇಡಿ. ನಿಮ್ಮ ಮಿತ್ರ ಸ್ಥಾನಾಧಿಪತಿ ಕುಜ, ನಿಮ್ಮ ಮಿತ್ರರೊಳಗೆ ಶತ್ರು ಇರ್ತಾರೆ. ಅವ್ರನ್ನ ನೀವು ಹುಡುಕ್ತಾ ಕುತ್ಕೋಬೇಡಿ, ಟೈಮ್ ವೇಸ್ಟ್ ಮಾಡ್ಕೊಳ್ಳಿ. ನಿಮ್ ಮಿತ್ರರು ಯಾರೋ ಶತ್ರುಗಳ ಹುಡುಕಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಎಲ್ಲರನ್ನೂ ಕೂಡ ಒಂದೇ ತರ ನಂಬಬೇಡಿ. ಆದಷ್ಟು ನಿಮ್ಮ ವಿಚಾರಗಳ ಗೌಪ್ಯತೆ ಇಡಿ. ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಿದಾರೆ, ಏನೋ ಒಂದು ಬಿಸ್ನೆಸ್ ಮಾಡ್ತಿದಾರೆ, ಏನೋ ಒಂದು ಸಕ್ಸಸ್ ಆಗ್ಬೇಕು ಅಂತ ಏನೋ ಮಾಡ್ತಿದ್ರ, ಇನ್ನೂ ಶುರುನೇ ಮಾಡಿರಲ್ಲ, ಆಗ್ಲೇ ಎಲ್ಲ ಹೇಳ್ಕೊಂಡ್ಬಿಡ್ತೀರ. ತಪ್ಪು ಮಾಡ್ಬೇಡಿ ಇದನ್ನ ಕನ್ಯಾ ರಾಶಿಯವರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಈ ತರ ಯಾವಾಗ್ಲೂ ಹೇಳಿರ್ತಿರಲ್ಲ, ಅದರಿಂದ ನಿಮ್ಮ ಮಿತ್ರರಿಂದಾನೇ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಏನೋ ಒಂಥರ ಅವಮಾನ ಆಗುವಂಥದ್ದು, ಮುಖಸ್ತುತಿ ಆಗುವಂಥದ್ದು, ತುಂಬಾ ಡಿಸ್ಟರ್ಬ್ ಆಗುವಂಥದ್ದು ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ, ಇದೊಂದು ಪಾಠ ಅಂತ ಅನ್ಕೊಳ್ಳಿ. ಇದು ಯಾವಾಗ ಬೇಕಾದ್ರೂ ಆಗ್ಬೋದು. 14ನೇ ತಾರೀಕು ಒಳಗಡೆನೆ ಆಗುತ್ತೆ. ಮೇ 14ನೇ ತಾರೀಕು ಒಳಗಡೆ ಯಾವತ್ತು ಬೇಕಾದ್ರೂ ಆಗ್ಬೋದು. ಪ್ರಿಪೇರ್ ಆಗ್ಬಿಡಿ, ಏನೋ ಆಗುತ್ತೆ ಪ್ರಾಬ್ಲಮ್ ಅಂತ ಅಷ್ಟೇ. ಅವಾಗ ಏನಾಗುತ್ತೆ ಅಂದ್ರೆ, ಆ ಸಂದರ್ಭ ನಿಮ್ಗೆ ಅಷ್ಟೊಂದು ಬೇಜಾರ್ ಅಂತ ಅನ್ಸಲ್ಲ. ಬಟ್ ಇದರಿಂದ ಒಂದು ಪಾಠ ಕಲಿತೆ, ಇನ್ ಯಾರ ಹತ್ರನೂ ನಾನು ಏನು ಹೇಳ್ಕೋಬಾರ್ದು ಅಂತ ಪಾಠ ಕಲೀರಿ. ಮತ್ತೆ 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 ಅದೇ ತಪ್ಪು ಮಾಡಕ್ ಹೋಗ್ಬೇಡಿ ಅಷ್ಟೇ. ಇನ್ನು ಕೆಲಸ ಕಾರ್ಯಗಳಲ್ಲಿ 14ನೇ ತಾರೀಕು ಮೇಲೆ ಎಲ್ಲಾ ರೀತಿಯಲ್ಲೂ ಸಕ್ಸಸ್ ಇದೆ, ಏನ್ ತೊಂದರೆ ಇಲ್ಲ. ಬಟ್ ಅಷ್ಟರೊಳಗಡೆ ಕೆಲಸದಲ್ಲೂ ಕೂಡ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ. ನಿಮ್ಮ ವೃತ್ತಿಯ ಕಡೆ ಜಾಸ್ತಿ ಗಮನ ಕೊಡಿ. ರಾತ್ರಿ ನಿದ್ರೆ ಬರ್ತಾ ಇಲ್ಲ, ಬೆಳಗ್ಗೆ ನಾನು ಮಲ್ಕೊಂಡೆ, ಆ ತರ ಎಲ್ಲ ಮಾಡಬೇಡಿ. ನೀವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಮೇನ್ ರೆಮಿಡೀಸ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ 14ನೇ ತಾರೀಕು ಮೇಲೆ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೂ ಅಷ್ಟೇ 14ನೇ ತಾರೀಕು ಮೇಲೆ ಚೆನ್ನಾಗಿದೆ. ಅಲ್ಲಿವರೆಗೂ ಕೆಲಸದಲ್ಲಿ ಕಿರಿಕಿರಿ, ಕೆಲಸ ನಿಧಾನ ಆಗೋದು, ನಿಮ್ಮ ಬಾಸ್ಗಳಿಂದ ಕಿರಿಕಿರಿ, ಈ ತರದ್ದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ನಿಮ್ ಕೆಲಸಗಳು ನಿಧಾನ ಆದ್ರೂ ಕೂಡ ದುಡ್ಡು ಮಾತ್ರ ಬರ್ತಾ ಇರುತ್ತೆ. ಒಂದು ಏನಪ್ಪಾ ಸಮಾಧಾನ ಅಂದ್ರೆ, ಕನ್ಯಾ ರಾಶಿಯವರಿಗೆ ಆರ್ಥಿಕ ಸಂಕಷ್ಟ ಇಲ್ಲ, ದುಡ್ಡಿನ ಸಮಸ್ಯೆ ಇಲ್ಲ. ಬೇರೆ ಬೇರೆ ತರ ಹೆಲ್ತ್, ಮನಸ್ಥಿತಿ ಇವುಗಳ ಮೇಲೆ ಸ್ವಲ್ಪ ಬೇಸರ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರಲ್ಲ, ಆರೋಗ್ಯ ಕೂಡ ಚೆನ್ನಾಗಿರಲ್ಲ. ಈ ಪ್ರಾಬ್ಲಮ್ ಇರುತ್ತೆ.
ಇನ್ನು ಪಂಚಮಾಧಿಪತಿ ಶನಿ 5ನೇ ಮನೆಯಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಏನೂ ಸಮಸ್ಯೆ ಇಲ್ಲ. ಆಸ್ತಿ, ಭೂಮಿ, ವಾಹನ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ ತಗೋಬಹುದು. ಬಟ್ ಯಾವುದೇ ನಿರ್ಧಾರಗಳನ್ನ ನೀವು ಕಾರ್ಯರೂಪಕ್ಕೆ ತರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಅಟ್ಲೀಸ್ಟ್ ಮೇ ತಿಂಗಳು 15 ಕಳೆದ ಮೇಲೆ ನೀವು ಕಾರ್ಯರೂಪಕ್ಕೆ ತಂದ್ಕೊಳ್ಳಿ. ಈಗ ಪ್ರಾಪರ್ಟಿ ನೋಡ್ಕೊಂಡ್ ಬರೋದು, ಈಗ ಸೈಟ್ ತಗೋಬೇಕು ಅನ್ಕೊಂಡಿದ್ದೀರಾ, ನೋಡ್ಕೊ ಬನ್ನಿ. ಮನೆ ತಗೋಬೇಕು ಅನ್ಕೊಂಡಿದ್ದೀರಾ, ನೋಡ್ಕೊಂಡ್ ಬನ್ನಿ. ಬಟ್ ಅದ್ರದ್ದು ಮಾತುಕತೆ, ಅಗ್ರಿಮೆಂಟ್ ಈ ತರದ್ ಏನೇ ಇದ್ರು ಕೂಡ ಮೇ 15ನೇ ತಾರೀಕು ನಂತರ ಮಾಡ್ಕೊಳ್ಳಿ. ಅಷ್ಟೊಳಗಡೆ ಬೇಡ, ಆಯ್ತಾ? ಇದಿಷ್ಟು. ಇದ್ರ ಜೊತೆಗೆ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು, ನೀವು ಗಮನದಲ್ಲಿಡಬೇಕಾಗಿರೋದು ಪರಿಹಾರಗಳ ಬಗ್ಗೆ. ಪ್ರಾಬ್ಲಮ್ ಇದೆ ಅಂತ ಹೇಳಿದ್ಮೇಲೆ ಪರಿಹಾರ ಹೇಳಲೇಬೇಕು. ನಿಜವಾದ ಜ್ಯೋತಿಷಿಗಳದ್ದು ಮೇನ್ ಕೆಲಸ ಅದು. ಸಮಸ್ಯೆ ಹೇಳೋದು ಅಷ್ಟೇ ಅಲ್ಲ, ಪರಿಹಾರನೂ ಹೇಳ್ಬೇಕು. ಪರಿಹಾರ ಅಂದ ಕೂಡಲೇ ಕೆಲವರು ಈ ಧಾನ್ಯ ಕೊಡೋದ್ರಿಂದ ಪರಿಹಾರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ನಾನು ಇದ್ರ ಬಗ್ಗೆ ಮುಂಚೆನೆ ಹೇಳಿದ್ದೀನಿ, ನವಧಾನ್ಯಗಳಲ್ಲೇ ನವಗ್ರಹಗಳು ಇರ್ತಾರೆ ಅಂತ ಹೇಳಿ. ಹಾಗಾಗಿ ಮತ್ತೆ ಮತ್ತೆ ಅದ ಪ್ರಶ್ನೆ ಕೇಳ್ಬೇಡಿ. ಮತ್ತೆ ಇನ್ನೊಬ್ರು ಯಾರೋ ಪ್ರಶ್ನೆ ಕೇಳಿದ್ದಾರೆ, ನಂದು ಲಗ್ನ ಬೇರೆ ರಾಶಿ ಬೇರೆ, ನಾನು ಏನ್ ನೋಡ್ಬೇಕು? ಇದ್ರ ಬಗ್ಗೆ ಕೂಡ ನಾನು ಮುಂಚೆನೆ ಹೇಳಿದ್ದೀನಿ. ನೋಡಿ, ಇವಾಗ ನಿಮ್ದು ಲಗ್ನ ಬೇರೆ ಇರುತ್ತೆ. ಈಗ ಧನಸ್ಸು ಲಗ್ನ ಇರುತ್ತೆ, ರಾಶಿ ಕುಂಭ ರಾಶಿ ಇರುತ್ತೆ ಅನ್ಕೊಳ್ಳಿ. ಈಗ ನಾನು ಹೇಳುವಂತಹ ವಾರ ಭವಿಷ್ಯ ಆಗಿರ್ಬೋದು, ಮಾಸ ಭವಿಷ್ಯ ಆಗಿರ್ಬೋದು, ರಾಶಿ ಮೇಲೆ ನೋಡಿ. ಆದ್ರೆ ನಿಮ್ ಜಾತಕ ನೋಡುವಾಗ ಲಗ್ನದ ಮೇಲೆ ನೋಡ್ತಾರೆ. ಜಾತಕ ಅನ್ನೋದು ನೀವು ಹುಟ್ಟಿದ ಸಮಯದ ಮೇಲೆ ಆಧಾರವಾಗಿರುತ್ತೆ. ರಾಶಿ ಅನ್ನೋದು ಗ್ರಹಗಳ ಸಂಚಾರ, ಗೋಚಾರ. ಗ್ರಹಗಳ ಸಂಚಾರವೇ ಗೋಚಾರ. ಹಾಗಾಗಿ ನಿಮ್ಮ ರಾಶಿ ಯಾವ್ದಿದೆ ಅದ್ರ ಮೇಲೆ ನೀವು ಮಾಸ ಭವಿಷ್ಯ, ವಾರ ಭವಿಷ್ಯ ಇತ್ಯಾದಿಗಳನ್ನ ಗೋಚಾರ ನೋಡಿ. ಆಯ್ತಾ? ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ. ಹಾಗೆ ಕನ್ಯಾ ರಾಶಿಯವ್ರ ಪರಿಹಾರ ಏನಪ್ಪಾ ಅಂದ್ರೆ, ಈ ತಿಂಗಳಿನಲ್ಲಿ ಪ್ರತಿ ಬುಧವಾರ ಹೆಸರುಕಾಳು ದಾನ ಕೊಡ್ಬೇಕು, ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳ್ಕೋಬೇಕು, ಡೈಲಿ ಬೆಳಿಗ್ಗೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೋಬೇಕು, ರಾತ್ರಿ ಮಲಗುವ ಮುಂಚೆ ಆರಾಮಾಗಿ ಕುತ್ಕೊಂಡು ಪದ್ಮಾಸನ ಹಾಕಿ ಕುತ್ಕೊಂಡು ಕಣ್ಮುಚ್ಚಿ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ. ಬೇರೆ ಬೇರೆ ಆಲೋಚನೆಗಳು ಬರುತ್ತೆ, ಆಗ ಅವಾಗ ರಿಮೂವ್ ಮಾಡಿ ಮತ್ತೆ ಸಹಸ್ರನಾಮದ ಕಡೆ ಗಮನ ಕೊಡಿ. ಅದನ್ನ ಕೇಳಿಸ್ಕೊಂಡ್ಮೇಲೆ ಯಾರ ಜೊತೆನೂ ಮಾತಾಡ್ಬೇಡಿ, ಮೊಬೈಲು ನೋಡ್ಬೇಡಿ, ಎಲ್ಲ ಎತ್ತಿಟ್ಕೊಂಡು ಮಲ್ಕೊಳ್ಳಿ. ಇದರಿಂದ ನಿಮ್ಮ ಬ್ರೈನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಹೆಲ್ತ್ ಕೂಡ ಪ್ರಾಬ್ಲಮ್ ಇಂದ, ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಕೂಡ ಕಮ್ಮಿ ಆಗತ್ತೆ. ಇದಿಷ್ಟು ಪರಿಹಾರವನ್ನ ತಪ್ಪದೇ ಮಾಡಲೇಬೇಕು ಕನ್ಯಾ ರಾಶಿಯವರು. 15ನೇ ತಾರೀಕುವರೆಗಂತಾದ್ರೂ ಮಾಡಿ ಅಟ್ಲೀಸ್ಟ್. ಅಷ್ಟ್ರ ಮೇಲೆ ಏನ್ ಪ್ರಾಬ್ಲಮ್ ಇಲ್ಲ, ಸಾಲ್ವ್ ಆಗುತ್ತೆ. ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.